ಕಾಂಗ್ರೆಸ್ ಹಿರಿಯ ಮುಖಂಡ ವಿಎಸ್ ಉಗ್ರಪ್ಪಗೆ ಜೀವ ಬೆದರಿಕೆ ಹಾಕಲಾಗಿದೆ. ಫೇಸ್ಬುಕ್ನಲ್ಲಿ ಉಗ್ರಪ್ಪಗೆ ಜೀವ ಬೆದರಿಕೆಯ ಮೆಸೇಜ್ಗಳು ರವಾನೆಯಾಗಿದ್ದಾವೆ. ರಾಘವೇಶ್ವರ ಶ್ರೀಗಳ ಬೆಂಬಲಿಗರು ಅಂತ ಹೇಳಿಕೊಂಡವರಿಂದ ಮೆಸೇಜ್ ಹೋಗಿರುವಂತದ್ದು. ಮಹಿಳಾ ದೌರ್ಜನ್ಯ ತಡೆ ಸಮಿತಿ ಅಧ್ಯಕ್ಷ ವಿಎಸ್ ಉಗ್ರಪ್ಪ ಅವರಿಗೆ ಬೆದರಿಕೆಯನ್ನ ಹಾಕಿದ್ದಾರೆ ಭಕ್ತರು. 3 ದಿನಗಳ ಹಿಂದೆ ಹವ್ಯಕ ಸಮಾಜದ ಮುಖಂಡರು ರಾಮಚಂದ್ರಪುರ ಮಠಕ್ಕೆ ಆಡಳಿತಾಧಿಕಾರಿ ನೇಮಕ ಮಾಡೋದಕ್ಕೆ ಮನವಿಯನ್ನ ಸಲ್ಲಿಸಿದ್ರು. ಹಿಂದೆ ರಾಘವೇಶ್ವರ ಸ್ವಾಮೀಜಿ ಮೇಲೆ ತ್ವರಿತವಾಗಿ ತನಿಖೆ ನಡೆಸೋದಕ್ಕೆ ಉಗ್ರಪ್ಪಗೆ ಮನವಿ ಮಾಡಿದ್ರು. ಮನವಿಯನ್ನ ಸ್ವೀಕರಿಸಿದ ಮಹಿಳಾ ದೌರ್ಜನ್ಯ ತಡೆ ಸಮಿತಿಯ ಅಧ್ಯಕ್ಷರಾದಂತಹ ಉಗ್ರಪ್ಪಗೆ ಈಗ ಜೀವ ಬೆದರಿಕೆ ಬಂದಿದೆ. ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ ಇರುವಂತ ನನಗೆ ಇಷ್ಟೊಂದು ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ. ಇನ್ನು ದೌರ್ಜನ್ಯಕ್ಕೆ ಒಳಗಾದಂತ ಮಹಿಳೆಯರಿಗೆ ಎಷ್ಟು ಬೆದರಿಕೆ ಹಾಕಿರಬೇಡ ಅನ್ನುವಂತ ಬಗ್ಗೆ ಅವರು ಮಾತನಾಡಿದ್ದಾರೆ. ಉಗ್ರಪ್ಪ ಅವರು ಸಂಜೆ ಒಳಗೆ ಸಿಎಂ, ಗೃಹ ಸಚಿವರು, ಡಿಜಿಪಿ, ಪೊಲೀಸ್ ಕಮಿಷನರ್ಗೆ ಮಾಹಿತಿಯನ್ನ ಒದಗಿಸ್ತೇನೆ. ಕಾಂಗ್ರೆಸ್ ಹಿರಿಯ ಮುಖಂಡ ವಿಎಸ್ ಉಗ್ರಪ್ಪ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಮುಖಂಡ ಉಗ್ರಪ್ಪ ಅವರಿಗೆ ಜೀವ ಬೆದರಿಕೆ, ಅದು ಕೂಡ ಸಾಮಾಜಿಕ ಜಾಲತಾಣ ಫೇಸ್ಬುಕ್ ನಲ್ಲಿ ಅವರಿಗೆ ಒಂದು ರೀತಿ ಬೆದರಿಕೆಗಳನ್ನ ಹಾಕಿದ್ದಾರೆ. ರಾಘವೇಶ್ವರ ಶ್ರೀಗಳ ಬೆಂಬಲಿಗರು ಅಂತ ಹೇಳ್ಕೊಂಡಿರುವಂತಹ ಕೆಲವರು ಜೀವ ಬೆದರಿಕೆಯನ್ನ ಹಾಕಿರುವಂತದ್ದು. ಈ ಹಿಂದೆ ರಾಘವೇಶ್ವರ ಸ್ವಾಮೀಜಿ ಮೇಲೆ ತ್ವರಿತವಾಗಿ ತನಿಖೆ ನಡೆಸಬೇಕು ಅಂತ ಉಗ್ರಪ್ಪ ಅವರಿಗೆ ಮನವಿಯನ್ನ ಮಾಡಲಾಗಿತ್ತು. ಕ್ಯಾಬಿನೆಟ್ ದರ್ಜೆಯ ಸ್ಥಾನ ಇರುವಂತ ನನಗೆ ಈ ರೀತಿಯಾಗಿ ಏನು ಬೆದರಿಕೆಗಳನ್ನ ಹಾಕ್ತಾರೆ ಅಂದ್ರೆ ಇನ್ನು ದೌರ್ಜನ್ಯಕ್ಕೆ ಒಳಗಾದಂತಹ ಮಹಿಳೆಯರಿಗೆ ಇನ್ನೆಷ್ಟು ಬೆದರಿಕೆಯನ್ನ ಇವರು ಹಾಕಿರಬೇಡ ಅನ್ನುವಂತ ಮಾತುಗಳನ್ನು ಕೂಡ ಉಗ್ರಪ್ಪ ಅವರು ಆಡಿದ್ದಾರೆ. ಸಂಜೆ ಒಳಗೆ ಸಿಎಂ ಅವರನ್ನ ಹಾಗೆ ಪರಮೇಶ್ವರ್ ಅವರನ್ನ ಭೇಟಿಯಾಗಿ ನಾನು ಈ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ ಅಂತ ಉಗ್ರಪ್ಪ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಬಾಂಬ್ ಸಿಡಿಸ್ತೀನಿ, ನಾನು ಮಾತಾಡಿದ್ರೆ ಭೂಕಂಪ ಆಗತ್ತೆ ಅಂತ ಇದ್ದಂತಹ ಪಾರ್ಲಿಮೆಂಟೇ ನಡಗತ್ತೆ, ದೇಶ ಅಂತೂ ನಡಗಲೇಬೇಕು, ಅಲ್ಲೋಲಲ ಕಲ್ಲೋಲ ಆಗುತ್ತೆ ಅಂತಿದ್ದ ರಾಹುಲ್ ಗಾಂಧಿ ಇವತ್ತು ಬಾಂಬನ್ನ ಅವರ ಪ್ರಕಾರ ಸ್ಫೋಟಿಸಿದರು. ಮೋದಿ ಗುಜರಾತ್ ಸಿಎಂ ಆಗಿದ್ದಾಗ ಸಹರಾ ಹಾಗೂ ಬಿರ್ಲಾ ಕಂಪನಿಗಳಿಂದ 40.1 ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಪಡೆದಿದ್ದಾರೆ. 6 ತಿಂಗಳಲ್ಲಿ 9 ಬಾರಿ ಈ ಹಣ ಸಂದಾಯವಾಗಿದೆ ಅಂತ ರಾಹುಲ್ ಸಾರ್ವಜನಿಕ ಸಭೆಯಲ್ಲಿ ಆರೋಪವನ್ನು ಮಾಡಿದರು. ಆರ್ಬೈನಿಂದ ದಿನಕ್ಕೊಂದು ರೂಲ್ಸ್, ದಿನಕ್ಕೊಂದು ಕಾಯ್ದೆ. ರಿಸರ್ವ್ ಬ್ಯಾಂಕ್ ವಿರುದ್ಧ ಸಿಡಿದೆದ್ರು ಬ್ಯಾಂಕ್ನ ಸಿಬ್ಬಂದಿ. ದೇಶಾದ್ಯಂತ 4 ದಿನ ಪ್ರತಿಭಟನೆಗೆ ಬ್ಯಾಂಕ್ ಸಿಬ್ಬಂದಿ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಡಿಸೆಂಬರ್ 28ರಂದು ಸಂಜೆ ಸಾಂಕೇತಿಕ ಪ್ರತಿಭಟನೆ, ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾರೆ. ಡಿಸೆಂಬರ್ 29ರಂದು ಕಪ್ಪು ಪಟ್ಟಿ ಧರಿಸಿ ಕೆಲಸವನ್ನು ನಿರ್ವಹಿಸೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ.